ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ. ಇವತ್ತು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ, ಜ್ಞಾನವೇ ನಿಮ್ಮ ದೊಡ್ಡ ಸಂಪತ್ತು ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೋಟಿವೇಶನ್ನೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಟಿಕ್ ಮಾಡ್ತಾಯಿದ್ದೀರಾ, ಏನು ಓದ್ತಾ ಇದ್ದೀರಾ? ಹೌದು, ಇತಿಹಾಸವನ್ನು ನನ್ನ ಸಬ್ಜೆಕ್ಟು ಇತಿಹಾಸ ಆಗಿರೋದ್ರಿಂದ ನಾನು ಇತಿಹಾಸಕ್ಕೆ ಭಾಳ ಮಹತ್ವವನ್ನು ಕೊಡಬೇಕಾಗಿ ಬರುತ್ತೆ. ನಿಮ್ಮ ಸಬ್ಜೆಕ್ಟ್ ಯಾವುದು ಅದನ್ನು ಜಾಸ್ತಿ ಓದ್ಕೊಳ್ಬೇಕು, ಯಾಕಂದರೆ ರೈಟಿಂಗಲ್ಲಿ ಬರಿಬೇಕಾಗಿರೋದ್ರಿಂದ ನಾವು ಬರೀ ಓದಿದರೆ ಸಾಕಾಗೋದಿಲ್ಲ, ಪಾಯಿಂಟ್ಸ್ಗಳನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಸೊ ನಾನೀಗ ಏನಂತಂದರೆ ಆಲ್ಮೋಸ್ಟ್ ಒಂದು ರೌಂಡ್ ಮುಗಿಸಿ ರಿವಿಸನ್ ಟೈಮ್ ಅಂತಲೇ ಅಂದ್ಕೊಳ್ಳೋಣ. ರಿವಿಸನ್ ಮಾಡಿಲ್ಲ ಅನ್ನೋರಿಗೆ, ಇಲ್ಲ ನಾನು ರಿವಿಸನ್ ಮಾಡಿಲ್ಲ ಫಸ್ಟ್ ಟೈಮ್ ಓದ್ತೀನಿ ಅನ್ನೋರಿಗೆ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಲೈನ್ ಕೂಡ ಬಿಡದಿರಂಗೆ ಓದಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಎಕ್ಸಾಂಪಲ್ ಹೇಳಬೇಕಂತಂದರೆ ನಾವು ಫ್ರೆಂಚ್ ಅಂತ ಓದ್ತಾ ಇದ್ದೀವಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು? 1664ರಲ್ಲಿ ಸ್ಟಾರ್ಟ್ ಆಯಿತು. ಇದು ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಯಿತು ಅಂತಕ್ಕಂಥದ್ದು. 1668ರಲ್ಲಿ ತನ್ನ ಪ್ರಥಮ ದಾಸ್ತಾನು ಮಾಳಿಗೆಗಳಿಗೆ ಅಂದರೆ ಕೊಠಡಿ ಅಂತ ಕರಿತೀವಿ ಸೂರತ್ನಲ್ಲಿ ಆರಂಭಿಸ್ತದ. ಮತ್ತು ಚಂದ್ರನಗರ, ಮಚಿಲಿಪಟ್ಟಣ, ಮಾಯೆ, ಈ ಥರ ಎಲ್ಲ ಕಾಸಿಂ ಬಜಾರು, ಬಾಲ್ಸೂರುಗಳು ಏನು ಮಾಡುತ್ತೆ ತಮ್ಮ ಕೇಂದ್ರಗಳನ್ನಾಗಿ ಮಾಡ್ಕೊಳ್ತದ ಅಂತಕ್ಕಂಥ ಈ ರೀತಿ ಐಲೆಟ್ಸ್ಗಳು ಇರುತ್ತಲ್ಲ, ಈ ಐಲೆಟ್ಸ್ಗಳನ್ನು ನೀವು ಮಾರ್ಕ್ ಮಾಡ್ತಾ ಹೋಗಿ. ಒಂದು ಮಾರ್ಕರ್ ಆದರೂ ತೊಗೊಳ್ಳಿ, ಇಲ್ಲ ಪೆನ್ ಆದರೂ ತೊಗೊಳ್ಳಿ, ಪೆನ್ಸಿಲ್ ಆದರೂ ತೊಗೊಳ್ಳಿ. ನಾನು ಮಾರ್ಕರ್ ತೊಗೊಂಡಿದ್ದೆ, ಬಟ್ ಅದು ಮಾರ್ಕರ್ ಭಾಳ ರಬ್ಬು ಮೂಡ್ತಾ ಇತ್ತು. ನೀವು ಮಾರ್ಕರ್ ಯಾವ ಮಾರ್ಕರ್ ಯೂಸ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಲೈಟ್ ಯೆಲ್ಲೋ ಮಾರ್ಕರನ್ನು ಯೂಸ್ ಮಾಡಿ. ಸೊ ನಾನು ಜಸ್ಟ್ ನಿಮ್ಗೆ ತೋರಿಸ್ಬೇಕು ಅಂತ ಮಾರ್ಕರ್ ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ಪೆನ್ ಆದರೂ ಯೂಸ್ ಮಾಡ್ಕೊಳ್ಬೋದು, ಪೆನ್ನು ಪೆನ್ಸಿಲ್ ಯಾವುದಾದ್ರೂ. ಇಲ್ಲ ಪೆನ್ನು ಅಂದರೆ ಬೆಟ್ರು, ಬುಕ್ಸ್ ನಿಮ್ಮದೇ ಆಗಿರಬೇಕು. ಬೇರೆಯವ್ರಿಗೆ ಇಸ್ಕೊಂಡು ನಾವು ಓದೋಕ್ಕೆ ಕೊಡ್ತೀವಿ, ಮತ್ತು ಓದಿ ಅವ್ರಿಗೆ ಕೊಡ್ತೀವಿ ಅಂತಂದರೆ ನಾವು ಪೆನ್ನಿಂದ ಬರೆದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಸೊ ನಮ್ಮದೇ ಪುಸ್ತಕಗಳಾಗಿದ್ದರೆ ಪೆನ್ನಿಂದನೇ ನಾವು ಬರ್ಕೋಬೋದು. ನಮ್ಗೆ ಏನಂತಂದರೆ ಈಗ ಇಸ್ಪಿಗಳಪ್ಪ, ಈ ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದ್ರು ಅಂತಕ್ಕಂಥದ್ದಿದೆಯಲ್ಲ, ಇದು 1674 ಅನ್ನೋದು ನಮಗೆ ಬಹಳ ಮುಖ್ಯ. ಇದನ್ನು ಪೆನ್ನಿಂದ ಕೂಡ ಬರ್ಕೋಬೋದು, ಪುಸ್ತಕ ನಮ್ಮದಾಗಿರಬೇಕು. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂಥ ಡೂಪ್ಲೆ. ಯಾರ್ರೀ ಡೂಪ್ಲೆ ಅಂತಕ್ಕಂಥವ್ರು ಎಷ್ಟಲ್ಲಿ ಬರ್ತಾರ ಅಂತಂದ್ರೆ 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂಥ ಡೂಪ್ಲೆ. ಇವನು ಏನಂತಂದ್ರೆ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದ, ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಹವಣಿಸಿದವನು ಅಂತಕ್ಕಂಥದ್ದು ಹೌದಲ್ವಾ. ಇಂಗ್ಲೀಷರೊಂದಿಗೆ ಸಂಘರ್ಷಕ್ಕೂ ಕೂಡ ಹೇಳ್ತಾನೆ. ಕರ್ನಾಟಕ ಯುದ್ಧಗಳಿಗೆ ಕಾರಣ ಆಗ್ತದೆ ಯಾರು? ಈ ಡೂಪ್ಲೆಯಿಂದ. ಸೊ ಅದಾದಮೇಲೆ ಮೊದಲನೇ ಕರ್ನಾಟಕ ಯುದ್ಧ ಎಷ್ಟೆಲ್ಲಾಯಿತು ಅಂತಕ್ಕಂಥದ್ದು. ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 48 ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. 1746ರಿಂದ 48. ಇದ್ರಾಗ ಯಾರ್ಯಾರು ಬರ್ತಾರೆ, ಹೆಂಗೆ ಓದಬೇಕು ಅನ್ನೋದನ್ನು ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಇಡೀ ಪುಸ್ತಕವನ್ನು ಓದಿದರೆ 2 ಗಂಟೆ ಆದರೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಈ ಕರ್ನಾಟಕ ಯುದ್ಧದ ಬಗ್ಗೆ ಓದ್ತಿದ್ರೆ ಅಂತಂದರೆ ಫಸ್ಟ್ ಆಫ್ ಆಲ್ ಇಸ್ವಿ ನೆನ್ಪಿಟ್ಕೋಬೇಕು, ಮತ್ತು ಯಾರ ಮಧ್ಯೆ ನಡೀತು, ಯಾಕೆ ನಡೀತು ಅಂತಕ್ಕಂಥ ಕಾರಣವನ್ನು ತಿಳ್ಕೊಬೇಕಾಗ್ತದೆ. ಇದು ಆದ ನಂತರ ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನೀವು ಅಂತಂದ್ರೆ, ಒಂದನೇ ಕರ್ನಾಟಕ ಯುದ್ಧ ಆಯಿತಾ, ಅದು ಯಾಕಾಯಿತು, ಏನಾಯಿತು, ಮತ್ತು ಅಲ್ಲಿ ಯಾರು ಸತ್ರು, ಯಾರು ಬದುಕಿದ್ರು, ಯಾರು ಸೋತರು, ಯಾರು ಗೆದ್ದರು. ನಾನು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಬೇಜಾರಾಗಬೇಡಿ. ಅದನ್ನು ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ, ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ಓದಬೇಕು. ಇಲ್ಲ ಒಂದು ನೋಟ್ಸ್ ಮಾಡ್ಕೊಳ್ಳಿ. 1749, 46ರಿಂದ 48 ಒಂದನೇ ಕರ್ನಾಟಕ ಯುದ್ಧ, ಎರಡನೇದು 1749ರಿಂದ 1754 ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದೆ, ಯಾರ್ಯಾರ ಮಧ್ಯೆ ಯುದ್ಧ ನಡೀತದ, ಇದರಲ್ಲಿ ಯಾರಿಗೆ ಸಹಾಯ ಮಾಡ್ತಾರೆ, ಯಾರನ್ನು ಸಾಯಿಸ್ತಾರೆ, ಯಾರು ಸೋಲ್ತಾರೆ, ಯಾರು ಅಧಿಕಾರಕ್ಕೆ ಬರ್ತಾರ ಅಂತಕ್ಕಂಥದ್ದನ್ನು ಓದ್ಕೊಂಡು, ಮತ್ತು ಯಾವ ರೀತಿ ಸೋತ್ರು, ಇದಕ್ಕೆ ಕಾರಣ ಏನು, ಎರಡನೇ ಕರ್ನಾಟಕ ಯುದ್ಧ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಮತ್ತೆ ನೀವು ಓದಬೇಕಾಗ್ತದೆ. ಆಮೇಲೆ ಯಾವ ಒಪ್ಪಂದದೊಂದಿಗೆ, ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಟ್ರಾ ಒಪ್ಪಂದ ಅಂತಕ್ಕಂಥದ್ದರೊಂದಿಗೆ ಮುಕ್ತಾಯ ಆಗ್ತದೆ. ಎರಡನೇ ಕರ್ನಾಟಕ ಯುದ್ಧ ಯಾವುದರೊಂದಿಗೆ ಮುಕ್ತಾಯ ಆಗ್ತದ, ನೀವು ನನಗೆ ಕಮೆಂಟ್ ಮಾಡಿ. ಮೊದಲೇ ನಾನು ಹೇಳಿದ್ದೀನಿ, ಎರಡನೇದು ನೀವು ಹೇಳಿತಾ. ಎಕ್ಸ್ಲಾ ಚಾಪಲ್ ಅಂತಕ್ಕಂಥದ್ದು ಮೊದಲನೇ ಕರ್ನಾಟಕ ಯುದ್ಧ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಹಾಗಾದರೆ ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಗೀತದ ಅಂತಕ್ಕಂಥದ್ದು. ಅದಾದ ನಂತರ ಅದ್ರ ಬೆನ್ನಿಗೆ ಏನು ಮಾಡ್ಬೇಕಂತಂದ್ರೆ ಕಂಟಿನ್ಯೂಸ್ ಆಗಿ ಓದ್ತಾ ಹೋಗ್ಬೇಕು. ಮೂರನೇ ಕರ್ನಾಟಕ ಯುದ್ಧ ಯಾಕೆ ನಡೀತು, ಯಾರ್ಯಾರ ಮಧ್ಯೆ ನಡೀತು, ಮತ್ತು ಈ ಯುದ್ಧ ನಡೀಲಿಕ್ಕೆ ಕಾರಣ ಏನು, ಯಾರು ಇವ್ರಿಗೆ ಸಹಾಯ ಮಾಡಿದ್ರು, ಇಂಗ್ಲೀಷರು ಯಾರಿಗೆ ಸಹಾಯ ಮಾಡಿದ್ರು, ಫ್ರೆಂಚರು ಯಾರಿಗೆ ಸಹಾಯ ಮಾಡಿದ್ರು, ಮತ್ತು ಯಾರು ಗೆದ್ದರು, ಯಾರು ಸೋದರು. ಒಂದು ಕಥೆ ರೂಪದಲ್ಲಿ ಓದ್ತಾ ಬರಬೇಕು. ಇತಿಹಾಸ ಅನ್ನೋದು ಒಂದು ಕಥೆ ರೂಪದಲ್ಲಿ ಓದ್ತಾ ಬಂದರೆ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದು. ಕಥೆ ಸಾರಾಂಶ ರೂಪದಲ್ಲಿ ಓದ್ತಾ ಬನ್ನಿ. ಓಕೆ. ಸೊ ಇದಾದ ನಂತರ ನೆಕ್ಸ್ಟು
ಮತ್ತು ಯಾರು ಸೋತರು ಯಾರು ಗೆದ್ದರು ಅನ್ನೋದಾಯ್ತಾ ಒಪ್ಪಂದ ಬರುತ್ತಲ್ಲ, ಯಾವ ಒಪ್ಪಂದದೊಂದಿಗೆ ಮೂರನೆಯ ಕರ್ನಾಟಕವಿದ್ದ ಮುಕ್ತಾಯಗೊಂಡಿತು ಅಂತಕ್ಕಂಥದ್ದು. ಮೊದಲನೇದು ಎಕ್ಸ್ಲಾ ಚಾಪಲ್ ಒಪ್ಪಂದ, ಎರಡನೇದು ನೀವು ಕಮೆಂಟ್ ಮಾಡಬೇಕು ಮೂರನೇ ಒಂದು ಒಪ್ಪಂದ ಯಾವ ಒಂದು ಒಪ್ಪಂದದೊಂದಿಗೆ ಆಯಿತು ಅನ್ನೋದು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಏನಂತಂದ್ರೆ ಅದನ್ನು ಒಂದು ಸಣ್ಣ ಒಂದು ಏನಂತಂದರೆ ಪ್ಯಾರಿಸ್ ಒಪ್ಪಂದ ಇದು ಒಂದು ಕೋಡ್ ವರ್ಡ್ ಆಗಿ ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತಂದರೆ ಇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಗೀತದ. ಅದು ಮೊದಲನೇ ಕರ್ನಾಟಕವಿದ್ದ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ತದೆ. ಹಾಗಾದರೆ ಎರಡನೇದು ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನೀವು ಸಂಪೂರ್ಣ ವಿಡಿಯೋ ನೋಡ್ತಿದ್ದೀರಾ ಅಂತಕ್ಕಂಥ ಸಂಪೂರ್ಣ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ವಿಡಿಯೋಗಳ ಅರ್ಥ ಆಗುತ್ತೆ. ಇದಾದ ನಂತರ ಏನು ಮಾಡಬೇಕು, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಹೇಗಿತ್ತು, ಹೌದಾ, ಅದನ್ನು ತಿಳ್ಕೊಬೇಕಾಗ್ತದೆ. ಅದಾದಮೇಲೆ ಸೊ ಪ್ಲಾಸ್ಟಿಕ್ ಅದನ್ನು ಇಷ್ಟರಲ್ಲಿ ನಡೀತು, 1757ರಲ್ಲಿ ನಡೀತು. ಪ್ಲಾಸ್ಟಿಕ್ ಅದನ್ನು ಯಾಕಾಯಿತು, ಯಾರ ಮಧ್ಯೆ ಆಯಿತು, ಪ್ಲಾಸ್ಟಿಕ್ ಅದನ್ನು ನಡಲಿಕ್ಕೆ ಮೇನ್ ರೀಸನ್ ಏನು, ಇದನ್ನು ಓದ್ಕೋಬೇಕಾಗ್ತದೆ, ಕಾರಣಗಳು ತಿಳ್ಕೊಬೇಕಾಗ್ತದೆ. ಮತ್ತು ಅದರ ಒಂದು ಅವನತಿಗಳನ್ನು ಪರಿಣಾಮಗಳನ್ನು ತಿಳ್ಕೊಬೇಕಾಗ್ತದೆ. ಕಾರಣ ಅಂದಮೇಲೆ ಪರಿಣಾಮಗಳು ಇರಲೇಬೇಕಲ್ವ. ಬಕ್ಸಾರ್ ಕದನ ಕೂಡ ನಡೀತದೆ, 1764ರಲ್ಲಿ ನಡೀತದೆ. ಬಕ್ಸಾರ್ ಕದನ ಯಾಕೆ ನಡೀತು, ಯಾರ ಮಧ್ಯೆ ನಡೀತು, ಯಾತಕ್ಕಾಗಿ ಬಕ್ಸಾರ್ ಕದನ ನಡೀತು ಮತ್ತು ಅದರ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡಬೇಕಾಗ್ತದೆ. ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಭಾಷಾಭ್ಯಾಸಗಳು ಅಂತ ಇರುತ್ತೆ ನಿಮಗೆ. ಕೆಳಗಿನ ಖಾಲಿ ಬಿಟ್ಟ ಉತ್ತರವನ್ನು ಸೂಕ್ತವಾಗಿ ಭರ್ತಿ ಮಾಡಿ ಸ್ಥಳಗಳನ್ನಂತ. 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಯಾವ ನಗರವನ್ನು, ಕಾನ್ಸ್ಟಂಟಿನೋಪಲ್ ನಗರವನ್ನು ಅಂತ ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ನಾವು ಅದನ್ನು ಏನಪ್ಪ ಅಂತಂದರೆ ಬರೆಯೋಕ್ಕೆ ಸಾಧ್ಯ. ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಭಾರತ ಹಾಗೂ ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರೀ, ವಾಸ್ಕೋ ಡಿ ಗಾಮಾ ಅನ್ನೋದು ನಮಗೆ ಗೊತ್ತಿದೆ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು, ಫ್ರೆಂಚರ ರಾಜಧಾನಿ ಭಾರತದಲ್ಲಿ, ಇದು ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ರಾಬರ್ಟ್ ಕ್ಲೈವ್ ಮತ್ತು 1757ರಲ್ಲಿ ಸಿರಾಜ್ ಉದ್ದೌಲನ ಮೇಲೆ ಡ್ಯಾಶ್ ಕದನ ಸಾರಿದ. ಯಾವ ಕದನ ಸಾರಿದ, ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ದಿವಾನ ಹಕ್ಕನ್ನು ಡ್ಯಾಶ್ನಲ್ಲಿ ನೋಡಿದ್ದು. ಇವೆಲ್ಲ ಏನಪ್ಪ ಅಂತಂದ್ರೆ ಇವನ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು. ಭಾಷಾಭ್ಯಾಸವನ್ನು ಪ್ರತಿದಿನ ಫಿಲ್ ಮಾಡ್ತಾ ಹೋಗಿ ಮತ್ತು ಆ ಕ್ವಶನ್ಗಳನ್ನು ನೀವು ಬರಿತಾ ಹೋಗ್ಬೇಕು. ಯಾಕಂದರೆ ನಿಮ್ದು ರೈಟಿಂಗ್ ಇರೋದ್ರಿಂದ ಬರಿಬೇಕಲ್ವ. ನಾವು ಬರ್ದಿಲ್ಲ ಅಂದರೆ ಅಲ್ಲಿ ಏನು ನಡೆಯೋದಿಲ್ಲ. ಕೈ ಸ್ಪೀಡ್ ಆಗಬೇಕು, ಹ್ಯಾಂಡ್ ರೈಟಿಂಗ್ ಕೂಡಬೇಕು. ಭಾಳ ವರ್ಷಗಳಿಂದ ನಾನು ಓದಿಲ್ಲ ರೀ, 3-4 ವರ್ಷ ಆಯ್ತು ನಾನು ಬಿಟ್ಟು, 2 ವರ್ಷ ಆಯಿತು, ಒಬ್ಬರು ಮಕ್ಕಳಾದರು 3 ಜನ ಆದರು, ಟೈಮೇ ಸಿಗಲಿಲ್ಲ ಅನ್ನೋರಿಗೆ ಏನಪ್ಪ ಅಂತಂದರೆ ಬರೆಯೋದು ಕೂಡ ಬಹಳ ಮುಖ್ಯ ಆಗ್ತದೆ. ಮತ್ತು ಪ್ರಶ್ನೋತ್ತರಗಳನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್, 2ನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೊಡ್ತಾರೆ. 2ನೇ ಕರ್ನಾಟಕ ಯುದ್ಧ ವಿವರಿಸಿ ಅಂದಾಗ ಫಸ್ಟ್ ಏನು ಹಾಕಬೇಕು, 2ನೇ ಕರ್ನಾಟಕ ಯುದ್ಧ ಎಷ್ಟರಲ್ಲಿ ನಡೀತು ಅನ್ನೋದು ಇಸ್ವಿ ಹಾಕಬೇಕಾಗ್ತದೆ, ಯಾರ ಮಧ್ಯೆ ನಡೀತು ಅನ್ನೋದು ಹಾಕಬೇಕಾಗ್ತದೆ, ಯಾಕೆ ನಡೀತು ಅನ್ನೋದನ್ನು ನಾವು ವಿವರಿಸ್ತಾ ಹೋಗ್ಬೇಕಾಗ್ತದೆ. ಅಲ್ಲಿ ಯಾರು ಸೋತರು ಯಾರು ಗೆದ್ದರು ಅನ್ನೋದನ್ನು ಕೂಡ ನಾವು ಬರಿತಾ ಹೋಗಬೇಕಾಗ್ತದೆ ಅದಲ್ವಾ. ಇಷ್ಟ ಆಗಿದೆ ಇವತ್ತಿನ ಒಂದು ವಿಡಿಯೋ. ಈ ರೀತಿ ಇತಿಹಾಸವನ್ನು ಓದ್ಬೋದು. ಇನ್ನು ಯಾವ ಸಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಯಾವ ಪುಸ್ತಕಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಈ ಸಮಯವನ್ನು ಹೇಗೆ ಬಿಡು ಮಾಡಿಕೊಳ್ಬೇಕು, ಇತಿಹಾಸವನ್ನು ಫಸ್ಟ್ ಆಫ್ ಆಲ್ ಇತಿಹಾಸವನ್ನು ಹೇಗೆ ಓದಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳೋದು ಇಷ್ಟೇ, ನೀವು ಸ್ಟಾರ್ಟಿಂಗ್ ಓದ್ತಾ ಇದ್ರಂತಾರೆ ದೊಡ್ಡ ಆಥರ್ ಬುಕ್ಗಳನ್ನು ಓದಲಿಕ್ಕೆ ಹೋಗಬೇಡಿ. ಚಿಕ್ಕ ಅಂದರೆ ಪ್ರೈಮರಿ ಟು ಹೈಸ್ಕೂಲ್ ಬುಕ್ಗಳನ್ನು ಓದ್ತಾ ಬನ್ನಿ. ಅದಾದ ನಂತರ ನಿಮಗೆ ಯಾವ ಆಥರ್ ಬುಕ್ ಇಷ್ಟ ಆಗುತ್ತೆ, PUC ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಥವಾ ಆಥರ್ಸ್ ಬುಕ್ಗಳಾಗಿರ್ಬೋದು, GKಗೆ ಸಂಬಂಧಪಟ್ಟಂತೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಕೂಡ ಹೇಳಿದ್ದೀನಿ. ಅವುಗಳನ್ನು ನೋಡಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಏನೇ ಪ್ರಶ್ನೆಗಳಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ನಿಮಗೆ ರಿಪ್ಲೈ ಕಮೆಂಟ್ ಮಾಡಿರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಹೆಣ್ಮಕ್ಳು ಕೂಡ ಗೆಲ್ಲಬೇಕು ರೀ. ಹೌಸ್ ವೈಫ್ ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ತೋರಿಸ್ಬೇಕಲ್ವ. ಮಕ್ಕಳನ್ನೂ ನೋಡಿಕೊಂಡು ಮತ್ತು ಮನೆಯೂ ನೋಡಿಕೊಂಡು ಶಿಕ್ಷಕರಾಗೋದು ಸಾಮಾನ್ಯ ಮಾತಲ್ಲ. ಹಂಗೇನಾದರೂ ಆದರೆ ಏನಂತಂದರೆ ಜೀವನನೇ ಒಂದು ಕ್ಷಣ ಹುಟ್ಟಿದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಸೊ ಬಿಡುವಿನ ಸಮಯದಲ್ಲಿ ಓದ್ತಾ ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಇದು ನನ್ನ 11ನೇ ವಿಡಿಯೋ. ಈಗಾಗಲೇ 10 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು.